ರಾಜ್ಯ ಬೇಕೇ ಬೇಕು ಅಧ್ಯಕ್ಷರು ಆ ಡೇವಿಡ್ನವ್ರ ಪ್ರಾಬ್ಲಮ್ ಆಯ್ತು ಡೇವಿಡ್ನವ್ರು ಯಾರಿದ್ದಾರೆ ಮುಂದೆ ಕಳಿಸ್ತಾರೆ ನಗರಸಭೆ ಐತಿ ನೋಡ್ರಿ ಸರ್ ಡಿಸಿ ಮೇಲೆ ಐತಿಲ್ರಿ 7 ಮನೆಗೆ ಬರ್ಬೇಕ್ರಿ ಅವ್ರು ಹೋರಾಟ ಎದ್ದಕ್ಕಾಗಿ ಹೋರಾಟ ಎದ್ದಕ್ಕಾಗಿ ಹೋರಾಟ ಬೋಲೋ ಭಾರತ ಮಾತಾ ಕಿ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಬಾಂಡ್ ಮಾಡಿಕೊಟ್ಟಾರ್ರಿ 2 ವರ್ಷ ಲಿಮಿಟ್ ರೆಡಿ ಮಾಡ್ಯಾರ 10 ವರ್ಷ ಹಿಂದ್ರಿ 10 ವರ್ಷ ಹಿಂದೆ ಪ್ಲಾನ್ ಹಾಕಿ ಮಾಡಿ ಈ ರೀತಿ ಎಲ್ಲ ಬಾಂಡ್ಗಳು ಕೊಟ್ಟಾರ ಕೊಟ್ಟಾದ್ಮೇಲೆ ನಳ ಕನೆಕ್ಷನ್ ಕೊಟ್ಟಾರ ನಳ ಮಾಡ್ಯಾರ ಕಂಬ ಮಾಡ್ಯಾರ ಜನಗಳು ಅರ್ಧ ಮನೆ ಕಟ್ಟ್ಯಾರ ಮನೆ ಕಟ್ಟಾದ್ಮೇಲೆ ಲೇವಿಟ್ ಮಾರವ ಎಸ್ಕೇಪ್ ಆಗಿ ಹೋಗ್ಬಿಟ್ಟಾನ್ರಿ ಪ್ಲಾನ್ ಹಾಕಿ ಆ ಕಂಬ ಕಿತ್ತಾರ್ರಿ ಲೇವಿಟ್ಗಳ ಒಳಗಿನ ಎಲ್ಲ ಇವ್ರು ಅರ್ಧ ಪಾಯ ಹಾಕಿದ ಅವೆಲ್ಲ ಕಿತ್ತಿ ಆ ಹೊಲದ ಮಾಲಕ್ಕೆ ಏನು ಮಾಡ್ಯಾರ ಹೊಲ ಬಿತ್ತಾಕ ಚಾಲು ಮಾಡ್ಯಾರ ಆಲ್ರೆಡಿ ಅದ್ರ ಸಂಬಂಧ ಅವ್ರು ಎಲ್ಲರ ಮೇಲೆ ಕಾರ್ವಾಯಿ ಆಗಿ ಇವ್ರೇನು ಲೇವಿಟ್ ತೊಗೊಂಡ್ರೆ 10 ವರ್ಷ ಹಿಂದೆ 2 ಲಕ್ಷ 1.5 ಲಕ್ಷ 3 ಲಕ್ಷ ಗುಂಟೆ ಪ್ಲಾಟ್ ಐತೆ ಹಾಂ ಖರೀದಿ ಆಗ್ಲಿಲ್ರಿ ಖರೀದಿ ಏನೇ ಮಾಡಿ ಕೊಡ್ತೀನಿ ಅಂತ ಇದ್ರಾಗೆಲ್ಲ ಬರ್ದಿದ್ದಾವಲ್ರಿ ಅವ ಬರ್ದಿದ್ದಾದ್ಮೇಲೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಮಾಡಿ ಅದಕ್ಕೆ ದಯವಿಟ್ಟು ಯಾರಿದಾರ ಹೊಲದ ಮಾಲಕ್ ಭೀ ಆರೋಪಿ ಇದ್ರಾಗ ಇವು ಲೇವಿಟ್ ಮಾರವ ಭೀ ಅವನಿಗೆ ಭೀ ಆರೋಪಿ ಇಬ್ಬರು ಹಾಂ ಅವ್ರಿಗೆ ಕರೆಸ್ಕೇಸಿ ನೀವು ಅರೆಸ್ಟ್ ಮಾಡಿಸ್ಕೇಸಿ ಅವ್ರಿಗೆ ಜಮೀನು ಇವ್ರ ಜಾಗ ತೊಗೊಂಡಲ್ಲ ಅಟ್ಲೀಸ್ಟ್ ನಾವು ಅವ್ರಿಗೆ ದುಡ್ಡು ಅವ್ರಿಗೆ ವಾಪಸ್ ಕೊಡಿಸ್ಬೇಕು ನೀವು ಹೊಲ ಬಿತ್ಕೊಂಡಾರ ಸರ್ ಇದೆಲ್ಲ ಪರ್ಮಿಷನ್ ಕೊಟ್ಟಾರ ಕೆಬಿದವ್ರು ಪರ್ಮಿಷನ್ ಕೊಟ್ಟಾರ ಇದಕ್ಕೆ ನಗರ ಪಾಲಿಕೆದವ್ರು ಪರ್ಮಿಷನ್ ಕೊಟ್ಟಾರ ಗುಂಟಾ ಪ್ಲಾಟ್ ಇಲ್ಲಿ ಅವರೆಲ್ಲ ಈ ಬಾಯಿನಿ ಎಲ್ಲ ಮಾಡ್ಯಾರ ಮಾಡಿಲ್ಲ ಕೊಟ್ಟು ಪ್ರಕಾರ ಮಾಡಿ ರೊಕ್ಕ ಎತ್ತಾರೆ ದುಡ್ಡು ಎತ್ಕೊಂಡು ಎಲ್ಲ ಕಾಸು ತಗೊಂಡಾರ ಸರ್ ಎಲ್ಲ ಕಾಸು ತಗೊಂಡ್ರ ನಾವು ಕಸ ಮುಸ್ರಿ ಮಾಡೋರು ಸರ್ ಮನೆಯಲ್ಲಿ ಎಲ್ಲ ಕಡೆ ಆ ಕಡೆ ಲೋನ್ ತಗೋ ಸಾಲ ಮಾಡಿ ಕೊಟ್ಟವ್ರು ಸರ್ ಅವಶ್ಯಕತೆ ಪಟ್ಟಿಲ್ರಿ ನಮಗೆಲ್ಲ ಫ್ರಾಡ್ ಮಾಡಿ ಜಮೀನ್ ತಗೊಂಡ್ ಅವನು ಓಡೋಗಾನೆ ದುಡ್ಡು ತಗೊಂಡ್ ಇವನು ಓಡೋಗಣ್ರಿ ನಮ್ಗೆ ಇನ್ನ ತನ ನ್ಯಾಯ ಸಿಕ್ಕಿಲ್ಲ 10 ವರ್ಷ ಐತ್ರಿ 2016ದಾಗ ತಗೊಂಡಿರಿ ನಾವು ಪ್ಲಾಟ್ ರೀ ಆ ಕಡೆ ಭಿಕ್ಷೆ ಎತ್ತಿ ನಾವು ದುಡ್ಡು ಕೊಟ್ಟವ್ರಿ ಅವನಿಗ್ರಿ ಇನ್ನು ತನ ಎಲ್ಲಿ SP ಕಡೆ ಹೋದ್ರು ನ್ಯಾಯ ಸಿಕ್ಕಿಲ್ರಿ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಹೋದ್ರೆ ಕಂಪ್ಲೇಂಟ್ ಸಿಗ್ತಾ ಇಲ್ರಿ ಮೇಡಮ್ ನಮ್ಗೆ ಈಗ ಅವ್ರ ಇದು ಇವ್ರಿ ಎಲ್ಲ ಮಿನಿಸ್ಟರ್ಗಳು ಹೋಮ್ ಮಿನಿಸ್ಟರ್ ಎಲ್ಲ ಇದು ಬಾಂಡ್ ಐತಿ ಅವ್ರ ಪೇಪರ್ಗಳು ಐತ್ರಿ ಇದು ಆ ಜಾಗ ಪ್ಲಾನ್ ತುಂಬಾ ಬಡವರು ಇದಾರೆ 1 ಜನ ಭಿಕ್ಷಾ ಬೇಡ್ಕೊಂಡ್ ತಿನ್ನೋರು ಅದಾರಿ ಸರ್ ಅದ್ರಾಗ ಆಗೈತ್ರಿ ನಮ್ಗೆ ಜಮೀನ್ ಕೊಡಿಸ್ತೀನಿ ಜಮೀನ್ ತೋರಿಸಿ ಜಮೀನ್ ಮಾಲಕ್ಕು ಜಮೀನ್ ಪ್ಲಾಟ್ ಅದಾವ ಇಬ್ರು ಕೂಡಿ ಫ್ರಾಡ್ ಮಾಡಿ ನಮ್ಗೆ ದುಡ್ಡು ತಗೊಂಡಾರಿ ದುಡ್ಡು ತಗೊಂಡ್ 10 ವರ್ಷ ಆಯ್ತು ನಾ ಅವನು ಗಪ್ಪಾಗ ನೀವು ಹೋದ್ರೆ ಕೊಡ್ಲಿ ತಗೊಂಡ್ ಬೆನ್ನ ಹೊಲ್ದಾಗ ಹೋದ್ರ ಎಲ್ಲಾ ತರ ಕಂಬ ನಡೆಸಿ ನಳ ರೋಡ್ ಲೈಟ್ ಎಲ್ಲಾ ಮಾಡಿ ಎಲ್ಲಾ ಬಿಡಿಸಿಗ ಹೊಲ ಬಿತ್ಕೊಂಡ್ ದುಡ್ಡು ತಗೊಂಡ್ ಓಡಿ ನಾವೇನ್ ಮಾಡ್ಬೇಕ್ರಿ ಅದು BM ನಗರ ಬಸವನಗರ ಪ್ಲಾಟ್ ಹತ್ರ ರೀ ಯಾರು ಹಾಕಿದ್ರಿ ಅದು ಯಾರು ಹಾಕಿದ್ರಿ ಅದು ಇವ್ರಿ ಮೈಬೂಬ್ ರೀ ಮೈಬೂಬ್ ಮದ್ಮ ಐತ್ರಿ ಮತ್ತ ಲಕ್ಷ್ಮಣ್ ಪಾಂಡ್ರೆ ತಂದ್ ಹೊಲ ರೀ ಇವ ಪ್ಲಾಟ್ ತಗೊಂಡ್ ಪ್ಲಾಟ್ ಹಾಕ್ಯಾನ್ರಿ ಹಾಕಿ ಇಷ್ಟೆಲ್ಲ ಒಬ್ಬೊಬ್ರು ತಗೊಂಡ್ರಿ 2016ದಾಗ ಇನ್ನೂ ತನ ಒಟ್ಟ ನಮ್ ಪ್ಲಾಟ್ ಕೊಟ್ಟಿರಿ ನಾವು 1.5 ಲಕ್ಷ 2.5 ಲಕ್ಷ ಹಿಂಗ್ ಕೊಟ್ಟು ತಗೊಂಡಿವ್ರಿ ಸರ್ ಎಲ್ಲಾ ಅಮೌಂಟ್ ಅವಾಗ ತಗೊಂಡ್ರಿ ಈಗ ಸದಾ ನಾ ನಿಮ್ಗೆ ಮಾಡ್ಕೊಡ್ತೀನಿ ಬಾಂಡ್ ಎಲ್ಲಾ ಮಾಡ್ಕೊಟ್ಟನ್ರಿ ಇನ್ನೂ ತರ ಬಾಂಡ್ ತಗೊಂಡ್ ಎಲ್ಲಾ ತಗೊಂಡ್ ನಮ್ಮ ಮನ್ಯಾಗ ಇಟ್ಟಿವ್ರಿ ಅಲ್ಲಿ ಎಲ್ಲಿ ಹೋದ್ರು ನಮ್ಗೆ ನ್ಯಾಯ ಸಿಗ್ತಲ್ರಿ ಗಾಂಧಿನಗರ್ ಪೊಲೀಸ್ ಸ್ಟೇಷನ್ ಗೋಳಗುಟ್ ಪೊಲೀಸ್ ಸ್ಟೇಷನ್ FMC ಪೊಲೀಸ್ ಸ್ಟೇಷನ್ SP ಅವ್ರ ಹತ್ರ ಹೋಗಿವ್ರಿ ಎಲ್ಲಾ ಕಡೆ ಹೋದಿವ್ರಿ ಅಂದ್ರು ಯಾರು ನಮ್ಗ ನ್ಯಾಯ ಕೊಡ್ತಾ ಇಲ್ಲ ಮೊದಲೇ ನೀವು ವಿಚಾರ ಮಾಡ್ಲಿ ನಾವು ಯಾವ ಊರ ಏನಂತೇಳಿ ಅವ ಅಲ್ಲಿ ಒನ್ನೇ ಅದನ್ರಿ ಮದ್ಮೈ ಎಲ್ಲಿ ಅಲ್ಲೇ ಐತ್ರಿ ಮತ್ ಮದ್ಮೈ ಎಲ್ಲಾ ಮತ್ ಬಾಂಡ್ ಮಾಡ್ಕೊಟ್ಟನಲ್ರಿ ಸರ್ ಮತ್ ಅವ್ನು ಸಿಗ್ನೇಚರ್ ಹಾಕೊಂಡ್ರಿ ಹೊಲ್ದಾವ್ರಿ ಆಯ್ತು ತಗೋರಿ ಅವ್ನ ಮುಂದೆ ನಾವ್ ಕ್ಯಾಶ್ ಕೊಟ್ಟಾರ ಹೊಲ್ದಾಗ್ರಿ ಮತ್ ಇಲ್ಲಿ ತಹಸೀಲ್ದಾರ್ ಹತ್ರ ಮತ್ ನಮ್ಗೆ ಇದು ಮಾಡಿ ಸ್ಟಾಂಪ್ ಮಾಡ್ಕೊಟ್ಟನ್ರಿ ಮತ್ ಇನ್ನ ಏನ್ ಬೇಕ್ರಿ ನಮ್ಗೆ ಹೊಲ್ದವ್ನಿಗೆ ಕೇಳ್ಬೇಕಿಲ್ಲ ಮೊದಲು ನೀನೇ ಅವ್ನಿಗೆ ಹಿಡ್ಕೊಂಡ್ ಬರತ್ತಾನ್ರಿ ಇವ್ನಿಗೆ ಹೇಳೋಣ ಅವ ಕೊಟ್ಟಿಲ್ಲ ತಿಳಿ ಹೇಳ್ತಾರಿ ಯಾರು ಮಾಡೋಣ್ರಿ ನಾವು ಬಡವ್ರಿ ನಾವು ಯಾರನ್ನೇ ಕೊಡ್ತಾರಿ ಅದು ಗುಂಟಾ ಪ್ಲಾಟ್ ಇದ್ರಿ ಅದು ಎಣ್ಣೆ ಪ್ಲಾಟ್ ಇದ್ರಿ ಯಾವ ಪ್ಲಾಟ್ ಗುಂಟಾ ಪ್ಲಾಟ್ ರೀ ಸರ್ ಎಣ್ಣೆ ಪ್ಲಾಟ್ ತಗೊಳ್ರಿ ನಮ್ ಕಡೆ ತಾಕತ್ತಿಲ್ಲ ಅವ್ರೇ ನಿಮ್ಗೆ ಏನ್ ಕೊಟ್ರಿ ಬಾಂಡ್ ಮಾಡ್ಕೊಟ್ಟಾನ್ರಿ ನೋಟ್ರಿ ಇದು ಇವತ್ತಿಂದ ನಿಮ್ದು ಆಯ್ತು ಕಬ್ಜಾ ಆಯ್ತು ಬಕ್ಷಿಸ್ ಪತ್ರ ಕೊಟ್ರಿ ಬಕ್ಷಿಸ್ ಪತ್ರ ಮತ್ತೆ ಅಮೌಂಟ್ ಮಾಡುದು ಐತ್ರಿ ಅದ್ರಾಗ್ರಿ ಅಗ್ರಿಮೆಂಟ್ ಮಾಡ್ಕೊಟ್ಟಾನ್ರಿ ನಾವು 1.5 ಲಕ್ಷ ಕೊಟ್ಟವ್ರಿ ಸರ್ 1.5 ಲಕ್ಷ ಕೊಟ್ಟಾರ ಫಸ್ಟಿಗೆ 80,000 ರೂಪಾಯಿ ಕೊಟ್ಟಾರಿ ಆಮ್ಯಾಗ ಮತ್ತೆ 80,000 ರೂಪಾಯಿ ಕೊಟ್ಟಾರಿ ಸರ್ಕಾರ ಫೇಲ್ಯೂರ್ದಿಂದ ಈ ರೀತಿ ಆಗ್ತಾ ಇದಾವ ಸರ್ಕಾರ ಯಾಕೆ ಫೇಲ್ಯೂರ್ದಿಂದ ಈ ರೀತಿ ಆಗ್ತಾ ಇದಾವಪ್ಪ ಅಂದ್ರೆ ಸರ್ಕಾರ ಏನ್ ಹೇಳ್ತಾರೆ ಗುಂಟಾ ಪ್ಲಾಟ್ ಖರೀದಿ ಆಗಂಗಿಲ್ಲ ಅಂತಾರೆ ಖರೀದಿ ಆಗಂಗಿಲ್ಲ ಅಂದ್ರೆ ಇದು ಬಿಜಾಪುರ ಇರೋದೇ ಗುಂಟಾ ಪ್ಲಾಟ್ ಇದು ಹಿಂದೆ ಭಾಷಾ ಮಹಾರಾಜಗಳ ಜಾಗಗಳು ಇದ್ವು ಎಲ್ಲ ಯಾರ ಜಾಗ ಇಲ್ಲ ಈಗ ಹೇಳ್ತಾ ಇದೀವಿ ಕೇಳ್ರಿ ಆ ಮಹಾರಾಜ ಜಾಗಗಳು ಬೇರೆದವ್ರ ಹೆಸರಿಗೆ ಖರೀದಿ ಆಗಿಬಿಡ್ತಾ ಇದಾವೆ ಇವತ್ತು ಭಾಷಾಗಳ ಜಾಗ ಖರೀದಿ ಆಗಿಬಿಡ್ತಾ ಇದಾವೆ ಇದು ಎಲ್ಲ ಸಿದ್ಧ ಕೋಟಿ ಕಟ್ಟಿಗೆಸಿ ಭಾಷಾಗಳೆಲ್ಲ ಇದು
ಅವಾಗೆಲ್ಲ ದೊಡ್ಡ ದೊಡ್ಡ ಮನೆ ಇದು ಎಲ್ಲ ಭಾಷಾದೇ ಇವೆಲ್ಲ ರಾಜಾದೇ ಶಿವಾಜಿ ಮಹಾರಾಜದೇ ಅನೇಕ ಮಹಾರಾಜರೇ ಅನೇಕ ಭಾಷೆಗಳದ್ದು ಜಾಗಗಳು ಇವು. ಅವು ನೀವು ಬ್ರಿಟಿಷ್ ಕಾಲ ಒಳಗಿನ ತೆಗೆದ್ಗೆಸಿ ಖರೀದಿ ಮಾಡಿಕೊಡ್ತೀರಿ. ಆ ಪಾಪ 200-300 ಜನ ಬಡವ್ರ 2-2 ಲಕ್ಷ 3-3 ಲಕ್ಷ ಕೊಟ್ಟಿಗೆಸಿ ಜಾಗ ತೊಗೊಂಡು ಅವ್ರು ಖರೀದಿ ಮಾಡಂಗಿಲ್ಲ ಅಂದ್ರೆ ನೀವು ಎಂತ ಮಾಡ್ತೀರಿ? ಕೋರ್ಟ್ ಬಾಂಡ್ ಮಾಡಿರಿ, ನೋಟ್ರಿ ಮಾಡಿರಿ, ಎಲ್ಲ ಮಾಡ್ತೀರಿ. ಆಮೇಲೆ ಅವ್ರಿಗೆ ತೆಗಿ ನಡಿ. ಈ ರೀತಿ ಎಲ್ಲ ಬಿಜಾಪುರ ಅಷ್ಟೇ ಇಲ್ಲ, ಅನೇಕ ಜಾಗ ಫ್ರಾಡ್ಗಳು ನಡೀತಾ ಇದೆ. ನಾವು ಮೊನ್ನೆ SP ಸಾಹೇಬ್ರಿಗೆ ಲೆಟ್ರ್ ಹಾಕಿದ್ದು, ಹೋಮ್ ಮಿನಿಸ್ಟರ್ಗೆ ಲೆಟ್ರ್ ಹಾಕಿದ್ದು. ಈ ಪಂಜಾಬ್ ಒಳಗೆ ಹಿಂಗೆ ಆಗಿದ್ದು 7,000 ಎಕರೆ ಸರ್ಕಾರ ತೊಗೊಂಡಿದ್ದು ಭೂಮಿಗಳು ವಾಪಸ್ ಬಿಡಿಸಿದ್ವಿ ನಾವು. ಇಲ್ಲಿ ದೇವನಹಳ್ಳಿ ಒಳಗೆ 2,000 ಎಕರೆ 1,700 ಎಕರೆ ವಾಪಸ್ ಬಿಡಿಸಿದ್ವಿ ಜಮೀನು ನಾವು ಈ ಸಂಘಟನೆ ವತಿಯಿಂದ. ಅದರಿಂದ ನಮಗೇನಿದು ಏನು ಹೊಸ ಇಲ್ಲ. ಅವ್ರ ಜಮೀನುಗಳು ನಾವು ಏನು ಜಯ ಜವಾನ್ ಜಯ ಕಿಸಾನ್ ಸಂಘಟನೆ ನಮ್ಮ ಸದಸ್ಯಗಳು ಅವು ಏನು ಲೇವಿಟ್ ಹಾಕಲ್ಲ. ಯಾರ್ಯಾಕೆ ಹಾಕ್ಲಿ ಅವ ಅವನಿಗೆ ಒದ್ದೆ ಎಲ್ಲಿ ತಾನ ಜೈಲೊಳಗೆ ಹಾಕಂಗಿಲ್ಲ. ಇನ್ನು 8 ದಿವಸ ಟೈಮಿಂಗ್ ಹೇಳಿದ್ದೀವಿ. ನಮ್ಗೆ SP ಸಾಹೇಬ್ರವರು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಎಲ್ಲರೂ ಹೇಳ್ಯಾರ 8 ದಿವಸ ಒಳಗೆ ಅವ್ರಿಗೆ ಕಾರ್ವಾಯಿ ತೆಗೆದು ಅವ್ರು ಏನೇನು ದಾಖಲೆ ಕೊಟ್ಟಾರೆ, ಏನೇನೆಲ್ಲ ಬಾಂಡ್ಗಳೆಲ್ಲ ತಂದು ಕೊಟ್ಟಿವಿ. ಅಟ್ಟು ಮೀರಿ ಮಾಡ್ಲಿಕ್ಕಂದ್ರೆ ನಾವು ನೇರವಾಗಿ ಎಲ್ಲಿ ಕುಂಡ್ರಂಗಿಲ್ಲ. ಇದೇ DC ಆಫೀಸ್ ಮುಂದೆ ದಾಖಲಾ ಬಂದ್ ಮಾಡಿ ಪ್ರತಿಭಟನೆ ಮಾಡಿ ಉಪವಾಸಿ ಸತ್ಯಾಗ್ರಹ ಮಾಡಬೇಕಂತ ಎಲ್ಲರೂ. ಇವತ್ತು ನಾವು ಒಂದು 500 ಜನ ನಗರ ಪಾಲಿಕೆಗೆ ಹೋಗಿವು, KBದವ್ರ ಹತ್ರ ಹೋಗಿವು. ನೀವು ಇವ್ರಿಗೆ ಪರ್ಮಿಷನ್ ಹ್ಯಾಂಗೆ ಕೊಟ್ಟಿರಿ? ಇವ್ರ ಕಂಬ ಹಾಕ್ಲಾಕ ಪರ್ಮಿಷನ್ ಕೊಡ್ತೀರಿ, ಜನ ಮಳೆ ಹಾಕಾಗಬಾರ್ದು, ರೋಡ್ ಮಾಡಿರಿ, ಪರ್ಮಿಷನ್ ನಳ ಹಾಕಿರಿ, ಕಂಬ ಹಾಕಿರಿ, ಲೈಟ್ ಹಾಕಿರಿ, ಎಲ್ಲ ಹಾಕಿಸಿ ಆಮೇಲೆ ನೀವು ಅದು ಡೆಮೊಲೇಷನ್ ಮಾಡ್ಕೇಸಿ ನಮ್ದು ಅವ್ರು ಯಾರು ಸಂಬಂಧ ಇಲ್ಲ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಅದ್ರ ಸಂಬಂಧ ನಾವು ಜೈ ಜವಾನ್ ಜಯ ಕಿಸಾನ್ ಸಂಘಟನೆ ವಸ್ತು ಪದಾಧಿಕಾರಿಗಳು ಅವ್ರು ಎಲ್ಲಿ ತನ ನ್ಯಾಯ ಬಗೆಹರಿಯಂಗಿಲ್ಲ, ಅಲ್ಲಿ ತನ ನಾವು ಅವ್ರು ಜೋಡಿ ಇರ್ತೀವಿ. ಅವ್ರು ಲಾಸ್ಟಿಗೆ ಅವ್ರು ಇದು ಆಗ್ಲಿಕ್ಕೆ ಅಂದ್ರೆ ನಾವು 10ನೇ ತಾರೀಕು ನಾವು ಇಲ್ಲಿಗೆ ಬೆಂಗಳೂರು ಹೊಂಟಿದ್ದೀವಿ ಆಲ್ರೆಡಿ. ಈಗ ನಾಳೆಗೆ 9ನೇ ತಾರೀಕು ಹೊಂಟಿದ್ದು. ನಾವು ಅಲ್ಲಿ ಒಂದು 2,000 ಜನ ಕೊಡ್ತಾ ಇದ್ವಿ. ಕೂಡ್ಗೆಸಿ ನಾವು CM ಗಮನಕ್ಕೆ ತಂದು, ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದು, ಕಂದಾಯ ಮಂತ್ರಿ ಗಮನಕ್ಕೆ ತಂದು ಗೆಸಿ ಇವ್ರದ್ದು ಏನು ಪ್ರಾಬ್ಲಮ್ ಬಗೆಹರಿಸಿ ನಾವು ಟೈಮ್ ಮಾಡ್ತಾ ಇದ್ವಿ. ಅದು ನಮ್ಗೆ ಡಿಪಾರ್ಟ್ಮೆಂಟ್ ಮೇಲೆ ಸರ್ಕಾರ ಮೇಲೆ ಭರೋಸೆ ಐತಿ, ಮಾಡಿಕೊಡ್ತಾರೆ. ಮಾಡಿಕೊಡ್ಲಿಕ್ಕೆ ಅಂದ್ರೆ ಸಂವಿಧಾನ ಒಳಗೆ ಎಲ್ಲರಿಗೂ ಅಧಿಕಾರ ಐತಿ ಹೋರಾಟ ಮಾಡೋದು. ಅದರಿಂದ ನಮಗೇನು ಅಭ್ಯಂತರ ಇಲ್ಲ. ಅವ್ರು ಹಿಂಗೆ ಮಾಡಿದ್ರೆ ನಾವು ಇವತ್ತು ಏನಾಗೈತಿ ಅಂದರೆ ಪ್ರತಿಯೊಂದು ಮಾತು ಹೋರಾಟ ಮಾಡಿ ತೊಗೋಬೇಕಾಗಿ. ಯಾಕಂದ್ರೆ ಇವ್ರು ರಾಜಕೀಯದವ್ರಿಗೆ ಓಟ್ ಹಾಕಿ ಮಾಡಿ ಅವ್ರ ಮನೆಗೆ ಹೋಗಿ ಚಪ್ಪಲಿ ಹಾರ್ಕೊತಾ ಇದ್ದಾರೆ. ನಮ್ಗೆ ರಾಜಕೀಯ ಏನು ಸಂಬಂಧ ಇಲ್ಲ. ಇನ್ನು ಮುಂದೆ ನಮ್ಮ ಯಾರು ರಾಜಕೀಯದವ್ರು ಇಲ್ಲ, ನಾವು ರಾಜಕೀಯ ನಿಂದ್ರವರು ಇಲ್ಲ, ನಾವು ಬಿಡೋರು ಭೀ ಇಲ್ಲ. ಇನ್ನು ಮುಂದೆ ನಾವು ನಿರ್ಧಾರ ಮಾಡಿದ್ವಿ, ಈ ಸಂಘಟನೆ ಒಳಗೆ ಯಾರೇ ರಾಜಕೀಯ ನಿಂದ್ರೆ ಸಂಘಟನೆ ಉಚ್ಚಾಟನೆ ಆಗಬೇಕಂತ ನಾವು ಮೊನ್ನೆನೇ ಮಾತಾಡಿದೈತಿ. ಆ ರಾಜಕೀಯಕ್ಕೆ ನಮಗೇನು ಸಂಬಂಧ ಇಲ್ಲ. ಯಾರ್ಯಾಕೆ ರಾಜಕೀಯದವ ಇರಲಿ ಅವ್ರು ಕೆಲಸ ಮಾಡಲಿ, ನಮ್ಮ ಅಷ್ಟೇ. ಏನು ಪಾಪ ತಾಳಿ ಮಾರಿ ಅವರೆಲ್ಲ ಕಸ ಹುಡುಗಿಸ್ತಾರೆ. ಎಷ್ಟು ಜನಕ್ಕೆ ಮೋಸ ಆಗೈತೆ? 250 ಜನ ಇವತ್ತು ಮೋಸ ಆಗಿ ಅವ್ರು ಬೀದಿಗೆ ಬಂದಾರ. ಪ್ರತಿಯೊಂದು ಆಫೀಸ್ ತಿರುಗಾಡ್ಯಾರ, ಪ್ರತಿಯೊಬ್ಬರ ಹತ್ರ ಹೋಗ್ಯಾರ, ಒಬ್ಬರ ಹತ್ರ ಬಿಟ್ಟಿಲ್ಲ. ಅವ್ರು ನಮ್ಮ ಸಂಘಟನೆ ಒಳಗಿದ್ದೆ ನಮ್ಗೆ ಹೇಳಿಲ್ಲ. ಮೊನ್ನೆ ತಂದು ಹೇಳ್ತಾರೆ ನಮ್ಗೆ ಹಿಂಗೆ ಮೋಸ ಆಗೈತ್ರಿ, ಇದಕ್ಕೆ ಅವ್ರ ವಿರುದ್ಧ FR ಮಾಡಿರಿ, ಕಂಪ್ಲೇಂಟ್ ಮಾಡಿರಿ. ಈಗ ನಮ್ಗೆ ಇವತ್ತು ಅವರ FIR ಹಾಕ್ಬೇಕಂದ್ರೆ ನಾವು ಕೊಟ್ಟಿದ್ದು ನಮ್ಗೆ ಅವ್ರ ಮಾಹಿತಿ 2 ದಿವಸ ಹಿಂದೆ ಕೊಟ್ಟಾರ. ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿ, ಹೋಮ್ ಮಿನಿಸ್ಟರ್, CM ಹತ್ರ, ರಾಜ್ಯಪಾಲ ಹತ್ರ ಎಲ್ಲ ನೋಟಿಸ್ಗಳು ಹಾಕಿದ್ರು. ಅವ್ರು ರಿಪ್ಲೈ ಇವತ್ತೇ ಹಾಕಿದ ತಕ್ಷಣ ವಾಪಸ್ ಬರಂಗಿಲ್ಲ. ಅದಕ್ಕೊಂದು ವಾರ ಅವಕಾಶ ಇರುತ್ತೆ. ಆ ವಾರ ಒಳಗೆ 15 ದಿವಸ ಒಳಗೆ ಮಾಡಿಕೊಟ್ರೆ, ದುಡ್ಡು ಅವ್ರಿಗೆ ಕೊಟ್ಟರೆ ಓಕೆ, ಇಲ್ಲಾಂದ್ರೆ ಅವ್ರಿಗೆ ಬೇರೆ ಕಡೆ ಜಾಗ ಶಿಫ್ಟ್ ಕೊಡ್ತೀನಿ ಅಂದ್ರೆ ಅದು ಓಕೆ. ಇಲ್ಲಪ್ಪ ಅದೇ ಜಾಗ ಒಳಗೆ ಜಾಗ ಕೊಡ್ತೀನಿ ಅಂದ್ರೆ ಓಕೆ. ಜಾಗ ಕೊಡ್ಲಿಕ್ಕೆ ಅಂದ್ರೆ ಅವ್ರು ಲೆವಿಟ್ ಕೊಡ್ಲಿಕ್ಕೆ ಅಂದ್ರೆ ಅವ ಎಲ್ಲಿ ಯಾಕೆ ಇರಲಿ, ಏನು ಅವ ಎಂತ ಇರಲಿ, ಅವ ಗುಂಡಿ ಇರಲಿ, ಅವ್ನ ಮನೆ ಮುಂದೆ ನಾವು ಪ್ರತಿಭಟನೆ ಮಾಡಿ ಅವ್ನಿಗೆ ಜೈಲಿಗೆ ಹಾಕ್ಸುತ್ತಾನೆ ಬಿಡಂಗಿಲ್ಲ. ಅವ್ ಎಲ್ಲಿ ಲೇವಿಟ್ ಮಾರಂಗಿಲ್ಲ. ಹಂಗೆ ಮಾಡ್ತೀನಿ. ಅವ್ನು ಕೋಟು ಬಿಟ್ಟು ಅವ್ನು ದುಡ್ಡು ತೊಗೊಂಡಿದ್ದು ಹಿಡಿಯೋ ಎಲ್ಲನೇ ಐತೆ ನಮ್ಮ ಹತ್ರ. ಎಲ್ಲಿ ಲೇವಿಟ್ ಮಾರಂಗಿಲ್ಲ, ಅವ ಜಗತ್ತೊಳಗೆ ಮಾರಂಗಿಲ್ಲ. ನಮ್ಮ ಒಬ್ಬೊಬ್ರಿಗೆ ಕೊಂದು ಬಂದವ, ಇದು ಬಿಟ್ಟು ಏನೂ ಮಾಡಂಗಿಲ್ಲ. ಈಗ ಲೇವಿಟ್ ಮಾರೋರು ದೊಡ್ಡ ಲೀಡರ್ಗಳು ಇದೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ, ಅವ್ರು ಮಾಡೋದು ಇದೆ. ಯಾರಿಗೆ ಹಂಚಿಕೆ ಆಗೋದು. ಮೊನ್ನೆ ನಾವು ಫೋನ್ ಹಚ್ಚಿದ ತಕ್ಷಣ ಈ ಬೈಕ್ ಫೋನ್ ಹಚ್ತಾನ, ನಾ ಸಂಜೆಗೆ ಬರ್ತೀವಿ, ನಿಮ್ಗೆ ಗೊತ್ತಿಲ್ಲ ಮ್ಯಾಟ್ರ, ನಿಮ್ಗೆ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತಾರೆ. ಕೊಡ್ಲಿ ತೊಗೊಂಡು ಬೇನ್ ಹತ್ತಾರೆ. ಎಷ್ಟು ಜನ ಕೊಂದವ್ರು ಇದ್ದಾರೆ, ನನಗೊಂದು ಕೊಂದಬಹುದು, ಎಲ್ಲರಿಗೂ ಕೊಂದಕ್ಕಾಗಂಗಿಲ್ಲ. ಏನು ಅದಕ್ಕೆ ನಮ್ಗೆ ಅವ್ರಿಗೆ ಏನೂ ಅಂಜಿಕೆ ಇಲ್ಲ. ನಾವು ಜೀವನೇ ಬಿಟ್ಟು ಕೂತಿದ್ವಿ, ನಿಯತ ಹೋರಾಟಕ್ಕೆ ನಿಂತಿದ್ವಿ. ನಮ್ಮ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಬಿಟ್ಟು ಹೋರಾಟಕ್ಕೆ ಇಳಿದು ಬಿಟ್ಟಿದ್ವಿ. ಅವು ಏನು ಮಾಡೋಕ್ಕಾಗಂಗಿಲ್ಲ. ನಮ್ಮ ಜೀವ ತೊಗೊಂಡ್ರೆ ನಾವು ಜೀವನೇ ಬಿಟ್ಟು, ಈಗ ಭಗತ್ ಸಿಂಗ್ಗೆ ಜೀವ ಗಲ್ ಶಿಕ್ಷೆ ಆದ್ರೆ ಭೀ ಜೀವ ಬಿಟ್ಟು ಕೊಡ್ತಾನೆ. ಅವ್ರ ತಾಯಿ ತಂದೆ ಹೊರಗೆ ಬಿಟ್ಟಿದ್ದಕ್ಕೆ ಬಂದಿರ್ಬೇಕು. ಗಾಂಧೀಜಿನೇ ಈಗ ಕೊಂದು ಹಾಕಿಲ್ಲ. ಈಗ ನಿಮ್ಮ ಬೇಡಿಕೆ ಏನಿದೆ? ಈಗ ಬೇಡಿಕೆ ಲೆವಿಟ್ ಸಂಬಂಧ ಇವ್ರು ದುಡ್ಡು ಕೊಟ್ಟಾರ, ಅವರಿಗೆ ಜಾಗ ಕೊಡ್ಬೇಕು. 256 ಮಂದಿಗೆ ಇವ್ರ ಜಾಗ ಎಷ್ಟಕ್ಕೆ ಮಾರಿದ್ರು? ಎಷ್ಟು? 1.5 ಲಕ್ಷ 2 ಲಕ್ಷ ಹಂಗಂಗ ಬಂದವ್ ಹಂಗಂಗ ಅಮೌಂಟ್ ತಗೊಂಡ್ರಿ ಸರ್. ಫಸ್ಟ್ ಅಮೌಂಟ್ 1.5 ಲಕ್ಷದಿಂದ ಸ್ಟಾರ್ಟ್ ಮಾಡ್ಯಾನ್ರಿ. 1.5 ಲಕ್ಷದಿಂದ ನಮ್ಗೆ 10 ದಿವಸ ಟೈಮ್ ಕೊಟ್ಟಿಲ್ರಿ. ಹಂಗಂಗ್ ಬರ್ತಾವ. ನಾವು ಆ ಕಡೆ ಸಾಲ ತೆಗೆದು, ಸಂಘನ ಸಾಲ ತೆಗೆದು, ನಾವು 10 ವರ್ಷ ಗಟ್ಟ ಇನ್ನಾದ್ರೂ ಸಾಲ ತೆಗೆದು ಸೇಲತ್ತೀವಿ ಸರ್. ನಾನು ಉಳಿನೋ ಏನು ಬದುಕುನೋ ಸಾಯುನು ಒಂದು ತಿಳಿಯಲಾಗೈತ್ರಿ. ನಿನ್ನೆ ಫೋನ್ ಹಚ್ಚನ್ಕತ್ತಾನ, ಯಾವ್ದು ಪ್ಲಾಟ್ ಯಾವ್ದತ್ತ ನಮ್ಗ ಮಾತಾಡ್ತಾನ್ರ. ಆ ದುಡ್ಡು ತಗೊಂಡು ನಿನ್ನ ಹೆಸರು ಮ್ಯಾಗ ಕಂಪ್ಲೇಂಟ್ ಕೊಡ್ಸಾಯ್ತೇವೆ, ಸೈ ಹೊರಕತ್ತಾನ್ರಿ. ಅವ ಪ್ಲಾಟ್ ಮ್ಯಾಗ ಹೋಗೋಣ, ಅವ ಕೊಡ್ಲಿಕ್ಕೆ ಅವ ಲಕ್ಷ್ಮಣ್ ಪಾಂಡ್ರ ಅಬ್ಬೆನ್ ಹತ್ತನ್ರಿ. ನಾವ್ ಏನ್ ಮಾಡೋಣ್ರಿ? ಪಾಯ ಹಾಕ್ಸೋದ್ ಪಾಯ ಮುಚ್ಚನ್ರಿ, ಟ್ರಾಕ್ಟರ್ ಕಲ್ಲು ಹೋಗ್ಸೋದ್ ಅವನು ಒಯ್ದಾರ್ರಿ, ಕಂಬ ಕಿತ್ತಾರ್ರಿ. ನಾವ್ ಏನ್ ಮಾಡೋಣ್ರಿ? ಊರ್ಲ ಹಾಕೊಂಡ್ ಸಾಯುಮ್ರಿ ಅವ್ರ ಹೆಸರ್ ಮ್ಯಾಗ.
ಪೊಲೀಸರ ಕಡೆ ಹೋದ್ರೆ ಪೊಲೀಸರು ಏನ್ ಹೇಳ್ತಾರೆ, ಕಂಪ್ಲೇಂಟ್ ಕೇಸ್ ಮಾಡ್ರಿ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಎಲ್ಲ ತಗೊಂಡ್ರಿ, ಯಾರ ಹತ್ರ ಹೋಗ್ರಿ ಕಂಪ್ಲೇಂಟ್ ಕೊಡಾಕ? ನಾವು ಬಡ್ರು ಬೇಡ್ಕೊಂತೀವಿ. ಪೊಲೀಸ್ ಸ್ಟೇಷನ್ ಹೋಗ್ರಿ, ಪೊಲೀಸ್ ಸ್ಟೇಷನ್ ರಾತ್ರಿ 1 ತನಕ ಕೂತಿವ್ರಿ ಸರ್. 8 ದಿನ ಕಟ್ಟ ಹೊಡಿವ್ರಿ. ಅವ್ರ ಒಟ್ಟ ಕೇಸ್ ತಗೊಂಡಿಲ್ರಿ. ಇದು ಎಷ್ಟನೇ ವಿಷಯ ತಗೊಂಡಿರಿ? 250 ಜನ ತಗೊಂಡ್ರಿ, ಎಲ್ಲ ಹಳ್ಳಿಯವ್ರು ತಗೊಂಡ್ರಿ. ಎಷ್ಟನೇ ವಿಷಯ ತಗೊಂಡ್ರಿ? ಎಷ್ಟು? 2016 ಆಗ್ರಿ ಸರ್. 2016 9ನೇ ತಿಂಗಳ 8ನೇ ತಾರೀಕು ರೀ. ಇಲ್ಲಿ ಪಾಯ ಯಾವಾಗ ಹಾಕಿದ್ರಿ? ಅಲ್ಲಿ ಪಾಯ ಅವಾಗ ಹಾಕವ್ರಿ ಸರ್, 2 ತಿಂಗಳದಾಗ ರೀ. 2016 ಒಳಗೆ ಪಾಯ ಹಾಕವ್ರಿ. 10ನೇ ತಿಂಗಳದಾಗ ರೀ. ಮತ್ತೆ ತಿನ್ನತನ ಸುಮ್ಕೋತಿಲ್ಲ. ಈಗ ಯಾವ ವಿಷಯ ನಡೆದ? ಓಡಾಡ್ಲತ್ತಾರ ಸರ್. ನಾವು ದುಡ್ಕೊಂತೀವಿ, ನಾವು ನಿಂದ ಓಡಾಡೋವ್ರಿ. 2 ದಿನ ತೆಗೆದುಕೋತೀರಿ, 2 ದಿನ ಅವ್ನ ಬೆನ್ನ ಹತ್ತಿವ್ರಿ. ಎಲ್ಲ ತೋಡಾಡೋಣ್ರಿ. ಅವ್ನ ಮನಿ ಎಲ್ಲ ಮನ್ಯಾಗ ಹೋಗ್ರ ಹಾಕಿ ಹಿಡಿದ್ರ ಬಡ್ರು ಬೇಡ್ಕೊಂತಿನಾರ ಇಲ್ಲದ ನೋಡ್ರಿ ಅವ್ರ ಪರಿಸ್ಥಿತಿ. ಅವ್ರ ಇನ್ನಾದ್ರೂ ಟೆನ್ಷನ್ ತಗೊಂಡ್ರಿ ಸರ್. ನಮ್ಗ ಮಕ್ಕಳಿಲ್ಲ, ಏನೂ ಇಲ್ಲ ಸರ್. ಬಾಡಿಗೆ ಮನ್ಯಾಗ ಅದೇವ ತಳೀರಿ. ಒಂದ್ ಪತ್ರ ಶೆಟ್ರ್ ಹೊಡ್ಕೊಂಡ್ ತಗೋಬೇಕತ್ತಳಿ. ಪತ್ರ ಶೆಟ್ರ್ ಹೊಡ್ಕೊಂಡ್ ತಗೋಬೇಕಂತ ಟೆನ್ಷನ್ ತಗೊಂಡೆ ಹಾರ್ಟ್ ಆಗೈತ್ರಿ ನನ್ನ ಗಂಡಗ್ರಿ.